ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮೀನಾಕ್ಷಿ ಹೇಗಾದರೂ ಮಾಡಿ ಮದುವೆ ತಡಿಲೇಬೇಕು ಅಂತ ಹೇಳಿ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಅಂದ್ಕೊಂಡಿರ್ತಾರೆ. ಮೀನಾಕ್ಷಿ ಏನಂತಾಳೆ, ಅವನದು ತುಲಾಭಾರ ಮಾಡಿಸ್ಬೇಕು ಕಿಶನ್ದು ಅಂತ ಹೇಳಿದಾಗ ಈ ಕಡೆ ಭಾಗ್ಯನೂ ಒಪ್ಕೊಂಡಿರ್ತಾರೆ. ಈ ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಅವ್ರು ತಂದಿರೋವಂಥ ಸಾಮಾನು ಹಿತ್ತಾಳೆ ಅಲ್ಲ ಅಂತ ಹೇಳಿ ಗೊತ್ತಾದಮೇಲೆ ಈಗ ಏನಮ್ಮ ಮಾಡ್ತೀಯಾ ಅಂತ ಹೇಳಿದಾಗ ಈ ಕಡೆ ಮೀನಾಕ್ಷಿಯವರು, ಬಿಡಿ ನಿಮಗೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ ತಾನೇ, ಬಿಟ್ಟುಬಿಡಿ, ತುಲಾಭಾರನೂ ಬೇಡ ಏನು ಬೇಡ, ಈ ಮದುವೆನೂ ಬೇಡ ಅತ್ಲಾಗೆ ಅಂತ ಇರೋದಕ್ಕೆ ಹೇಳ್ತಾಳೆ, ಇಲ್ಲ ನೀವೇನು ಅಂದ್ಕೊಬೇಡಿ, ನಾನು ಮಾಡಿಸ್ತೀನಿ ಅಂತ ಹೇಳಿದಾಗ ಪುರೋಹಿತರು ಬಂದು, ಇಲ್ಲಮ್ಮ ಹೇಳಿ ಟೈಮಿಗೆ ಮಾಡಿಸ್ಬೇಕು, ಇದು ಬಿಟ್ಟರೆ ಇನ್ನು ಯಾವುದೇ ಮುಹೂರ್ತಗಳಿಲ್ಲ ಅಂತ ಹೇಳಿದಾಗ ಪೂಜಾ ಹೋಗಿ ದುಡ್ಡು ತೆಕ್ಕೊಂಬಂದು ಕೊಡಮ್ಮ, ನಂದು ಇದೆಯಲ್ಲ ಅಂದಾಗ ಪೂಜೆ ಎಲ್ಲ ತಂದು ದುಡ್ಡು ಅವ್ರ ಅಕ್ಕನ ಕೈಲಿ ಕೊಡ್ತಾಳೆ. ನಾನು ಈಗಲೇ ಹೋಗಿ ಪಾತ್ರೆಗಳನ್ನೆಲ್ಲ ತರ್ತೀನಿ ಅಂತ ಹೇಳಿದಾಗ ಈ ಕಡೆ ಅವ್ರ ಅತ್ತೆ ಸುನಂದ ಅವರು, ನಾನು ಬರಬೇಕನ್ನೇ ಅಂತ ಹೇಳಿ ಅವ್ರ ಅಮ್ಮ ಕೇಳಿದ್ದಕ್ಕೆ ಬೇಡ ಬಿಡಮ್ಮ ನಾನು ಹೋಗ್ತೀನಿ ಅಂದಾಗ ಕುಸುಮ ಅವರು, ನಡಿಯಮ್ಮ ನಾನು ಬರ್ತೀನಿ ಅಂತ ಹೇಳಿ ಕುಸುಮನೂ ಹೊರಡ್ತಾರೆ, ಹಾಗೆ ಸುಂದರಿನೂ ಹೊರಡ್ತಾಳೆ. ಇಬ್ಬರು ಅಲ್ಲಿಂದ ಹೋಗಿ ಏನೇನು ಬೇಕು ಎಲ್ಲ ತರಬೇಕು ಅಂತ ಹೇಳೋದಾಗ ಈ ಕಡೆ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು, ಅವಳು ಬರೋಲ್ಲ ಬಿಡು, ನಾವು ಹೇಳಿ ಟೈಮಿಗೆ ಬರೋಕ್ಕೂ ಆಗೋಲ್ಲ, ಇದು ಮಾಡೋಕ್ಕೂ ಆಗೋಲ್ಲ, ಅಕಸ್ಮಾತ್ ತಂದರೂ ಅಷ್ಟು ಸಾಲದು ಇಲ್ಲ, ನಾನು ಆ ರೀತಿ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿ ಈ ಕಡೆ ಇಬ್ಬರು ನಗ್ತಾ ಇರ್ತಾರೆ. ಆದರೆ ಭಾಗ್ಯ ಹೋಗಿ ಏನೇನು ಬೇಕು ಎಲ್ಲ ತರ್ತಾಳೆ. ಇನ್ನೇನು ಟೈಮ್ ಆಗ್ತಾಯಿದೆ ಬಿಡು, ಇದು ನಡೆಯಲ್ಲ ಬಿಡು, ನಡೆಯೋ ಕಿಶನ್ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭಾಗ್ಯ ಅವರು ಬರೋದು ಕಾಡುತ್ತೆ. ಅಯ್ಯೋ ಅಲ್ಲಿ ನೋಡಿ ಬರ್ತಾ ಇದ್ದಾರೆ ಭಾಗ್ಯ ಅಂತ ಹೇಳಿದಾಗ ಇವಳೇನು ಬಂದ್ಬಿಟ್ಲಲ್ಲ ಅಂತ ಅಂದ್ಕೊಂಡು ಈ ಕಡೆ ಮೀನಾಕ್ಷಿಯವರು ನೋಡ್ತಾ ಇರ್ತಾರೆ. ಆದರೆ ಬೇಗ ಬಂದು ಕಿಶನನ್ನು ಕೂರಿಸಿ ಅವನಿಗೆ ಕುಂಕುಮ ಇಟ್ಟು ಈ ಕಡೆ ತುಲಾಭಾರ ಶುರು ಮಾಡ್ತಾರೆ. ಆದರೂ ಪಾತ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಅವನ ತುಲಾಭಾರಕ್ಕೆ. ಮುಂದೆ ಏನು ಮಾಡ್ತಾಳೆ, ಇದರಲ್ಲಿ ಗೆಲ್ತಾಳ, ಹಾಗೆ ಮೀನಾಕ್ಷಿಯವರು ಪ್ಲ್ಯಾನು ಹಾಳಾಗತ್ತಾ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.